ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಏನು ಅಂತ ನೋಡ್ಕೊಂಬರೋಣ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಬಂದುಬಿಟ್ಟು ಹೀರೆಕಾಯಿ ಎಣ್ಗಾಯಿನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಲೆಟ್ಸ್ ಚೆಕ್ ಇಟ್. ನನ್ನ ವಿಡಿಯೋನ ನೋಡ್ಕೊಂಬನ್ನಿ. ಇವಾಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಶೇಂಗಾನ ಹುರ್ಕೊತಾ ಇದ್ದೀನಿ. ಅದು ಹುರ್ಕೊಂಡಾದ ತಕ್ಷಣ ಒಂದು ಜಾರಿಗೆ ಬೆಳ್ಳುಳ್ಳಿ, ಹುಣಸೆಹಣ್ಣು, ಕರಿಬೇವು, ಕೊತ್ತಂಬರಿ ಮತ್ತು ಜೀರಿಗೆನ ಹಾಕ್ಬಿಟ್ಟು ಇದನ್ನು ಆಮೇಲೆ ಗುರಾಳ್ ಪುಡಿ, ಒಂಚೂರು ಬೆಲ್ಲ ಹಾಕ್ಬಿಟ್ಟು ರುಬ್ಕೊಂಬರೋಣ. ನೀಟಾಗಿ ಸಣ್ಣಗೆ ಹುರ್ಕೊಂಬರ್ಬೇಕು. ಅದು ಉಪ್ಪು ಹಾಕಿರಲಿಲ್ಲ, ಸೊ ಉಪ್ಪು ಖಾರದ ಪುಡಿನ ಆಮೇಲೆ ಹಾಕಿದ್ದೀನಿ, ಅದು ವಿಡಿಯೋ ಆಗಿಲ್ಲ. ಸೊ ಹೀರೆಕಾಯಿನ ಮೇಲ್ಗಡೆ ಎಲ್ಲ ಸಿಪ್ಪೆನ ತೆಗ್ದುಬಿಟ್ಟು ಈ ಥರ ಒಂದರಲ್ಲಿ 4 ಭಾಗನ ಮಾಡ್ಕೊತಾ ಇದ್ದೀನಿ. ಇವಾಗ ರುಬ್ಕೊಂಬಂದಿದ್ದೀನಿ ಅಲ್ವಾ, ನೋಡಿ ಈ ಥರ ನೀಟಾಗಿ ಸಣ್ಣಗೆ ರುಬ್ಕೊಂಬಂದಿದ್ದೀನಿ. ಇವಾಗ ಇದನ್ನು ಕೈ ಸಹಾಯದಿಂದ ಅದಕ್ಕೆ ಫಿಲ್ ಮಾಡೋಣ. ಈಗ ಹೀರೆಕಾಯಿನ ಏನು 4 ಭಾಗ ಮಾಡಿಟ್ಟಿದ್ವಿ ಅಲ್ವಾ, ಸೊ ಅದನ್ನು ಇವಾಗ ಫಿಲ್ ಮಾಡಿ ಅದನ್ನು ನೀಟಾಗಿ ತುಂಬ್ಕೊಳ್ಳೋಣ. ಇವಾಗ ಎಲ್ಲ ಫಿಲ್ ಮಾಡಿದ್ದೀನಿ. ಸೊ ಇವಾಗ ಗ್ಯಾಸನ್ನು ಹಚ್ಬಿಟ್ಟು ಒಂದು ಬಾಣಲಿಲಿ, ಅಂದರೆ ಕಡಲೆ ಹುರಿದಿದ್ವಲ್ಲ ಅದೇ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕರಿಬೇವನ್ನ ಹಾಕಿ ಸಿಡಿದ ನಂತರ ಇವಾಗ ಏನು ಫಿಲ್ ಮಾಡ್ಕೊಂಡಿದ್ವಲ್ಲ ಹೀರೆಕಾಯಿನ ಅದನ್ನು ನೀಟಾಗಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡಬೇಕು. ಇದಕ್ಕೆ ನಂತರ ಮತ್ತು ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಉಳಿದಿರುತ್ತೆ, ಸೊ ಅದಕ್ಕೆ ಒಂಚೂರು ನೀರನ್ನ, ಅಂದರೆ ನಿಮಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ನೀರು ಜಾಸ್ತಿ ಹಾಕಿ, ಬೇಡ ಗ್ರೇವಿ ಏನು ಬೇಡ ಅಷ್ಟು ನಮಗೆ ಕಮ್ಮಿ ಇರಲಿ, ಗಟ್ಟಿನೇ ಇರಲಿ ಅಂತಂದರೆ ನೀರು ಸ್ವಲ್ಪ ಕಮ್ಮಿ ಹಾಕಿ. ನಮಗೆ ಸ್ವಲ್ಪ ಗ್ರೇವಿ ಬೇಕು, ಯಾಕಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅದು ಅನ್ನದಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ತಾರೆ. ಸೊ ಹಾಗಾಗಿ ನಾನು ನೀರನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಈ ಥರ ಮಾಡೋದು ಹೀರೆಕಾಯಿ ಎಣ್ಗಾಯಿನ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್.